ನಮಸ್ಕಾರ ರೈತ ಬಂಧುಗಳೇ, ನಮ್ಮ ದೇಶದ ಎಲ್ಲ ರೈತ ಬಂಧುವರಿಗೆ ಬಹಳ ದೊಡ್ಡ ಮತ್ತು ಮಹತ್ವದ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ. 22ನೇ ಕಂತಿನ ಹಣ ಜಮೆ ದಿನಾಂಕ ಮತ್ತು ಸಮಯ ಹಾಗೂ ಈ ಜಿಲ್ಲೆಗಳಿಗೆ ಮಾತ್ರ ಹಣ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಬೆಳೆ ಹಾನಿ ಪರಿಹಾರ, ಅದಷ್ಟೇ ಅಲ್ಲದೆ ಸಾಲ ಮನ್ನಾ ಮತ್ತು ನೀವೇನಾದರೂ SBI ಬ್ಯಾಂಕ್ ಅಥವಾ ಕೆನರಾ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕ್ ಅಥವಾ ಯೂನಿಯನ್ ಬ್ಯಾಂಕ್ ಮತ್ತು ಗ್ರಾಮೀಣ ಬ್ಯಾಂಕ್ ಮತ್ತು ಕಾರ್ಪೊರೇಟಿವ್ ಬ್ಯಾಂಕ್ ರೈತರಾಗಿದ್ದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸಾಲ ಮನ್ನಾ, ರೈತರಿಗೆ ಇನ್ಶೂರೆನ್ಸ್ ಹಣ ಕೂಡ ಜಮಾ, ಸಾಲ ಮನ್ನಾ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಮತ್ತು ಸರ್ಕಾರದಿಂದ ಬಂದಿರುವಂತಹ ಎಲ್ಲಾ ಪ್ರಮುಖ ಹೊಸ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಎಲ್ಲಾ ರೈತರಿಗೂ ಕೂಡ ಹಂಚಿಕೊಳ್ಳಿ. ಯಾಕಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವೀಕ್ಷಕರೇ, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಮ್ಮ ಒಂದು ಚಾನಲ್ ಇರೋದೇ ರೈತರಿಗೋಸ್ಕರ. ನೀವೇನಾದರೂ ರೈತರಾಗಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡಿಯೋನ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಆದಷ್ಟು ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಊರಿನ ವಾಟ್ಸ್ಆಪ್ ಗ್ರೂಪ್ಗಳಿರ್ತಾವಲ್ಲ, ಎಲ್ಲ ಕಡೆ ಹಂಚಿಕೊಳ್ಳಿ. ಸ್ನೇಹಿತರೆ, PM ಕಿಸಾನ್ ಯೋಜನೆಯ ಹಣ ಏನಿದೆ ಅಲ್ಲ, ಇದು 22ನೇ ಕಂತಿನ ಹಣದ ಸರದಿಯಾಗಿತ್ತು. ಈ ಒಂದು PM ಕಿಸಾನ್ ಯೋಜನೆ ಅಂದ್ರೆ ಭಾರತ ಸರ್ಕಾರ ರೈತರಿಗೆ ಬರೋಬ್ಬರಿ ವರ್ಷಕ್ಕೆ 6,000 ರೂಪಾಯಿ ಸಹಾಯಧನವನ್ನ ನೀಡುತ್ತಿತ್ತು. ಈ ಒಂದು 6,000 ರೂಪಾಯಿ ಹಣವನ್ನ 3 ಕಂತುಗಳಲ್ಲಿ ನೀಡಲಾಗುತ್ತಿತ್ತು. ಅಂದ್ರೆ ಮೊದಲನೆಯ ಕಂತು 2,000, ಎರಡನೆಯ ಕಂತು 2,000, ಮೂರನೆಯ ಕಂತು 2,000. ಈ ರೀತಿಯಾಗಿ ಈ ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ DBT ಮೂಲಕ ಜಮೆ ಮಾಡಲಾಗುತ್ತಿತ್ತು. ಇವಾಗ 22ನೇ ಕಂತಿನ ಹಣದ ಸರದಿಯಾಗಿದೆ. ಯಾಕಂದ್ರೆ ಇದುವರೆಗೂ ಕೂಡ 21ನೇ ಕಂತಿನ ಹಣದವರೆಗೂ ಎಲ್ಲಾ ಕಂತಿನ ಹಣ, PM ಕಿಸಾನ್ ಯೋಜನೆಯ ಎಲ್ಲಾ ಕಂತಿನ ಹಣ ಬಂದಿರುವಂತದ್ದು. ನೋಡಿ, ಇವಾಗ ಬನ್ನಿ ಇವತ್ತಿನ ಫ್ರೆಶ್ ಮತ್ತು ಪ್ರಮುಖ ಹಾಗೂ ಇಂಪಾರ್ಟೆಂಟ್ ಅಪ್ಡೇಟ್ ಜೊತೆಗೆ ಇವಾಗ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾನೆ. ಹಾಗೂ ಜಿಲ್ಲೆಗಳ ಇನ್ಫಾರ್ಮೇಶನ್ ಇದೆ. ಈ ಜಿಲ್ಲೆಗಳಿಗೆ ಯಾವ ದಿನ ಜಮೆ ಆಗ್ತಾ ಇದೆ ಅಂದ್ರೆ ಶಾಕ್ ಆಗ್ತೀರಾ. ಅದಷ್ಟೇ ಅಲ್ಲದೆ ಇಲ್ಲಿ ರೈತರಿಗೆ ಇನ್ಶೂರೆನ್ಸ್ ಹಣನೂ ಕೂಡ ಜಮೆ ಆಗ್ತಾ ಇರುವಂತದ್ದು ಮತ್ತು ಸಾಲ ಮನ್ನಾ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಮತ್ತು ಇಲ್ಲಿ ಪ್ರಮುಖ ದಿನಾಂಕಗಳನ್ನು ಕೊಡಲಾಗಿದೆ ರೈತರಿಗೆ. ಆದಷ್ಟು ರೈತರು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ವೀಕ್ಷಕರೇ. ನೋಡಿ, ಈ PM ಕಿಸಾನ್ ಯೋಜನೆಯ ಹಣ ಏನಿದೆ ಅಲ್ಲ, ಈ ಬಾರಿ 11 ಕೋಟಿ ರೈತರಿಗೆ 2,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಸ್ನೇಹಿತರೆ, ಈ ಬಾರಿ ಸುಮಾರು 11 ಕೋಟಿ ರೈತರು ಈ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಈ ಎಲ್ಲಾ ರೈತರ ಬ್ಯಾಂಕ್ ಖಾತೆಗಳಿಗೂ ಕೂಡ 2,000 ರೂಪಾಯಿ ನೇರವಾಗಿ DBT ಮೂಲಕ ಜಮೆ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಇದು ರೈತರಿಗೆ ತುಂಬಾ ಮತ್ತು ದೊಡ್ಡ ಸಹಾಯ ಆಗಲಿದೆ ಅಂತಾನೆ ಹೇಳ್ಬಹುದು. ನೋಡಿ, ಬರೋಬ್ಬರಿ 23,500 ಕೋಟಿ ಬಿಡುಗಡೆ ವೀಕ್ಷಕರೇ. ಸರಿಸುಮಾರು 23,500 ಕೋಟಿ ಬಿಡುಗಡೆ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇವಲ PM ಕಿಸಾನ್ ಹಣ ಮಾತ್ರವಲ್ಲ, ಸುಮಾರು 23,500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳ ಚಾಲನೆ ಕೂಡ ನೀಡಲಿದ್ದಾರೆ. ಇದು ದೇಶದ ಅಭಿವೃದ್ಧಿಗೆ ಮತ್ತು ರೈತರ ಭವಿಷ್ಯಕ್ಕೆ ಬಹಳ ದೊಡ್ಡ ಹೆಜ್ಜೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇಲ್ಲಿ ಉದ್ಯೋಗ ಉತ್ಸವ, ಹೌದು ವೀಕ್ಷಕರೇ, ಬರೋಬ್ಬರಿ 21,000 ಯುವಕರಿಗೆ. ನೋಡಿ, ಈ ಸೇಮ್ ಕಾರ್ಯಕ್ರಮದಲ್ಲಿ ಸರ್ಕಾರ ಮತ್ತೊಂದು ದೊಡ್ಡ ಕೆಲಸ ಮಾಡ್ತಾ ಇರುವಂತದ್ದು. ಅಲ್ಲಿ ಒಂದು ಕಾರ್ಯಕ್ರಮವನ್ನ ಕೈಗೊಂಡ್ಕೊಳ್ತಾರೆ ಇವರು. ಅವತ್ತಿನ ದಿನನೇ ನಿಮಗೆ PM ಕಿಸಾನ್ ಹಣನೂ ಕೂಡ ಬರುತ್ತೆ ಮತ್ತು ಅವತ್ತಿನ ದಿನನೇ ಕೂಡ ಇಲ್ಲಿ 21,000 ಯುವಕರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಲಾಗುತ್ತೆ. ಅಂದ್ರೆ 21,000 ಯುವಕರಿಗೆ ಉದ್ಯೋಗ ನೇಮಕಾತಿ ಪತ್ರವನ್ನ ವಿತರಿಸಲಾಗುತ್ತದೆ. ಇದು ರೈತರ ಕುಟುಂಬದ ಯುವಕರಿಗೂ ಒಂದು ದೊಡ್ಡ ಅವಕಾಶವಾಗಿದೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಇವಾಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಸ್ನೇಹಿತರೆ, ಈಗ ಬಹಳ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ, PM ಕಿಸಾನ್ ಯೋಜನೆಯ ಏನು ಈ 22ನೇ ಕಂತಿನ ಹಣ ಏನಿದೆ ಅಂದ್ರೆ PM ಕಿಸಾನ್ ಯೋಜನೆಯ 2026ರ ಮೊದಲನೆಯ ಕಂತು ಅಂತಾನೆ ಹೇಳಬಹುದು. ಈ ಒಂದು 22ನೇ ಕಂತಿನ ಹಣವನ್ನ, ಈ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಬನ್ನಿ ದಿನಾಂಕವನ್ನು ತಿಳಿಸ್ತೇನೆ. ಇದಕ್ಕೆ ಬಂದಿರುವಂತಹ ಹೊಸ ಮಾಹಿತಿ ಪ್ರಕಾರ ಹಣ ಜಮೆ ಆಗುವಂತಹ ದಿನಾಂಕ, ಈ ಒಂದು ದಿನಾಂಕ ಹಣ ಜಮೆ ಆಗ್ತಾ ಇರುವಂತದ್ದು. ಯಾವ ದಿನಾಂಕ ಅಂದ್ರೆ ವೀಕ್ಷಕರೇ, ಇದೇ ಫೆಬ್ರವರಿ 20ನೇ ತಾರೀಕಿನಿಂದ ಫೆಬ್ರವರಿ 28 ತಾರೀಕಿನ ಒಳಗಾಗಿ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಅದಷ್ಟೇ ಅಲ್ಲದೆ ಹಣ ಜಮೆ ಆಗುವಂತಹ ಸಮಯ, ಬಹಳ ರೈತರು ಹೇಳ್ತಾರೆ ಹಣ ಯಾವ ಸಮಯದಲ್ಲಿ ಬರುತ್ತೆ ಅಂತ. ಇದಕ್ಕೆ ಉತ್ತರ, ಸಾಮಾನ್ಯವಾಗಿ ಹಣ ಜಮೆ ಆಗುವಂತಹ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯೊಳಗೆ ಮತ್ತು ಸಂಜೆ 6 ಗಂಟೆಯ ನಂತರ ನಿಮಗೆ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, SBI ಬ್ಯಾಂಕ್ ಆಗಲಿ, ಕೆನರಾ ಬ್ಯಾಂಕ್ ಅಕೌಂಟ್ ಆಗಲಿ ಮತ್ತು ಕರ್ನಾಟಕ ಬ್ಯಾಂಕ್ ಇದ್ದವರಾಗಲಿ ಮತ್ತು ಯೂನಿಯನ್ ಬ್ಯಾಂಕ್ ಇದ್ದವರಾಗಲಿ ಮತ್ತು ಗ್ರಾಮೀಣ ಬ್ಯಾಂಕ್ ಇದ್ದವರಾಗಲಿ ಮತ್ತು ಕಾರ್ಪೊರೇಟಿವ್ ಬ್ಯಾಂಕ್ ಇದ್ದಂತಹ ರೈತರಾಗಿರಲಿ, ಹಣ ಸಾಮಾನ್ಯವಾಗಿ ಈ ಬ್ಯಾಂಕ್ಗಳಿಗೆ ಮೊದಲು ಬರುತ್ತೆ. ಇತರ ಬ್ಯಾಂಕ್ಗಳಿಗೆ ಸ್ವಲ್ಪ ತಡವಾಗಿ ಬರುತ್ತೆ ನಿಮ್ಮ PM ಕಿಸಾನ್ ಮತ್ತು ಬೆಳೆ ಪರಿಹಾರದ ಹಾಗೂ ಇನ್ಶೂರೆನ್ಸ್ ಹಣಗಳು. ಯಾಕಂತಂದ್ರೆ ಇವು ಸರ್ಕಾರದ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು, ಅಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳು. ಮತ್ತು ಸ್ಟೇಟ್ ವೈಸ್ ನೋಡೋದಾದ್ರೆ ಕರ್ನಾಟಕ ಬ್ಯಾಂಕ್ ಕೂಡ ನಂಬರ್ 1 ಇದೆ. ಹಾಗಾಗಿ ರೈತರಿಗೆ ಮೊದಲನೆಯ ಆದ್ಯತೆಯನ್ನು ಕೊಡುವಂತಹ ಬ್ಯಾಂಕ್ಗಳಿಗೆ ಹಣ ಲಭಿಸುತ್ತೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು ಸ್ನೇಹಿತರೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಮತ್ತು ಬೆಳಗಾವಿ ಜಿಲ್ಲೆಗೆ ಹಾಗೂ ಶಿವಮೊಗ್ಗ ಜಿಲ್ಲೆಗೆ
ಮತ್ತು ದಾವಣಗೆರೆ ಜಿಲ್ಲೆಗೆ ಹಾಗೂ ಹಾಸನ ಜಿಲ್ಲೆಗೆ ಮತ್ತು ವಿಜಯಪುರ ಜಿಲ್ಲೆಗೆ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ನೋಡಿ, ಮೊದಲು ಈ ಜಿಲ್ಲೆಗಳಿಗೆ ಹಣ ಬರುತ್ತೆ, ನಂತರ ಉಳಿದ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗುತ್ತೆ. ನೋಡಿ, ಯಾರಿಗೆ ಹಣ ಬರೋದಿಲ್ಲ ಈ ಬಾರಿ PM ಕಿಸಾನ್ ಹಣ ಅಂತ ನೋಡೋದಾದ್ರೆ ವೀಕ್ಷಕರೇ, ಈ 22ನೇ ಕಂತಿನ PM ಕಿಸಾನ್ ಹಣವು ಈ ತಪ್ಪು ಮಾಡಿದ ರೈತರಿಗೆ ಹಣ ಬರೋದಿಲ್ಲ ಅಂತ ಸರ್ಕಾರ ಹೇಳಿರುವಂತದ್ದು. ಯಾವ ತಪ್ಪು ಏನು ಅಂತಂದ್ರೆ ನೋಡಿ, ಕೊನೆವರೆಗೂ ಕೂಡ ನೋಡಿ, ಈ KYC ಮಾಡಿಲ್ಲದವರು ಮತ್ತು ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇದ್ದವರು ಮತ್ತು ಆಧಾರ್ ಲಿಂಕ್ ಆಗಿಲ್ಲದವರು ಮತ್ತು ತಪ್ಪು ಮಾಹಿತಿ ನೀಡಿ ಹಣವನ್ನು ಪಡಿತಾ ಇದ್ದವರು ಮತ್ತು ಲ್ಯಾಂಡ್ ವೆರಿಫಿಕೇಶನ್ ಪೆಂಡಿಂಗ್ ಇದ್ದವರು ತಕ್ಷಣ ಈ KYC ಮಾಡಿಸಿ ನಿಮಗೆ ಹಣ ಸಿಗುತ್ತೆ. ನೋಡಿ, ಇಷ್ಟು ಮಿಸ್ಟೇಕ್ ಇದ್ದವರಿಗೆ ಈ ಬಾರಿ ಹಣ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ನೋಡಿ, ಈ KYC ಅನ್ನ ಪ್ರತಿಯೊಬ್ಬರು ಕೂಡ ಮಾಡಿ 2 ವಿಧಾನಗಳಿಂದ ಮಾಡಬಹುದು. PM ಕಿಸಾನ್ ವೆಬ್ಸೈಟ್ ನಲ್ಲಿ ಮಾಡಬಹುದು ಅಥವಾ CSC ಸೆಂಟರ್ ನಲ್ಲಿ OTP ಮೂಲಕ ಸುಲಭವಾಗಿ ಮಾಡಬಹುದು. ಇವಾಗ ಬನ್ನಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು, ರೈತರಿಗೆ ಇನ್ಶೂರೆನ್ಸ್ ಹಣ ಮತ್ತು ಸಾಲ ಮನ್ನಾ ಅಪ್ಡೇಟ್ ಬಗ್ಗೆ. ವೀಕ್ಷಕರೇ, ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ, ಫ್ರೆಶ್ ಅಪ್ಡೇಟ್ ಆಗಿರುತ್ತೆ. ಆದಷ್ಟು ಕೊನೆವರೆಗೂ ಕೂಡ ನೋಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ನೋಡಿ, ಬಹಳ ರೈತರಿಗೆ ಕ್ರಾಪ್ ಇನ್ಶೂರೆನ್ಸ್ ಹಣ ಬರಬೇಕು ಅಂದ್ರೆ ಏನು ಇನ್ಶೂರೆನ್ಸ್ ಹಣ ಏನಿತ್ತಲ್ಲ, ಇವಾಗ ಇನ್ಶೂರೆನ್ಸ್ ಮಾಡ್ತಿರ್ತೀರಲ್ವ ನೀವು, ಆ ಒಂದು ಹಣ ಬರಬೇಕು, ಆದರೆ ಬಂದಿಲ್ಲ. ಇಲ್ಲಿ ನೋಡಿ ಹೊಸ ಮಾಹಿತಿ ಬಂದಿದೆ. ಏನಂತಂದ್ರೆ ಈ ತಿಂಗಳಲ್ಲಿ ಹಲವಾರು ರೈತರಿಗೆ ಇನ್ಶೂರೆನ್ಸ್ ಹಣ ಜಮೆ ಆಗುತ್ತಿದೆ ಅನ್ನುವಂತಹ ಕೆಲವೊಂದಿಷ್ಟು ವರದಿಗಳನ್ನು ಕೂಡ ನಾವು ನೋಡಿದ್ದೇವೆ. ಸಾಮಾನ್ಯವಾಗಿ ರೈತರಿಗೆ ಎಷ್ಟು ಹಣ ಬರ್ತಾ ಇದೆ ಅಂತಂದ್ರೆ ನೋಡಿ, ನೀವು ನಂಬೋದಿಲ್ಲ, 20,000 ರೂಪಾಯಿವರೆಗೂ ಕೂಡ ಇನ್ಶೂರೆನ್ಸ್ ಹಣ ಬರ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ 3,000ದಿಂದ 20,000 ರೂಪಾಯಿ ತನಕ ಇನ್ಶೂರೆನ್ಸ್ ಹಣ ಜಮೆ ಆಗ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಬೆಳೆ ಹಾನಿ ಆದ ಆ ಒಂದು ಏನು ಹಾನಿ ಒಳಗಾದಂತಹ ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳಬಹುದು ನಿಮ್ಮ ಒಂದು ಇನ್ಶೂರೆನ್ಸ್ ಹಣ. ಮತ್ತು ಇವಾಗ ಬನ್ನಿ ಸಾಲ ಮನ್ನಾ, ಅಂದ್ರೆ ನೀವು ರೈತರಾಗಿರ್ತೀರಾ ಮತ್ತು ಎಲ್ಲಾದರೂ ಸಾಲ ಮಾಡಿರ್ತೀರಲ್ವಾ, ಆ ಒಂದು ಸಾಲ ಮನ್ನಾದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ವಿಡಿಯೋನ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡ್ಕೊಳ್ಳಿ ಮತ್ತು ರೈತರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ನೋಡಿ, ಸರ್ಕಾರದಿಂದ ರೈತರಿಗೆ ಸಾಲ ಮನ್ನಾ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಸಾಲ ಮನ್ನಾ ಪ್ರಯೋಜನ ಪಡೆಯುವ ರೈತರು, ಕೋಆಪರೇಟಿವ್ ಬ್ಯಾಂಕ್ ಲೋನ್ ತೆಗೆದುಕೊಂಡವರು, ಕೃಷಿ ಸಾಲ ಪಡೆದವರು, ಈ ರೈತರಿಗೆ ಸರ್ಕಾರ ಹಂತ ಹಂತವಾಗಿ ಲೋನ್ ವೈವ್ ಮಾಡುತ್ತಿದೆ. ನಿಮ್ಮ ಬ್ಯಾಂಕ್ ನಲ್ಲಿ ಚೆಕ್ ಮಾಡಿ ಒಮ್ಮೆ ನನಗೂ ಕೂಡ ತಿಳಿಸಿ. ಯಾಕಂತಂದ್ರೆ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿರುವಂತಹ ಇನ್ಫಾರ್ಮೇಶನ್ ಏನಂತಂದ್ರೆ ಲೋನ್ ವೈವ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ರೈತರಿಗೆ ಇಷ್ಟೊಂದು ಹಣ ಅಂತ ನಾವು ಮನ್ನಾ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಬಟ್ ಇದು ರಿಯಲ್ ಆಗಿ ಏನಾಗ್ತಾ ಇದೆ ಅನ್ನೋದು ನೀವೇ ಹೇಳಬೇಕು. ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ. ಮತ್ತು ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಏನು, ಅಧಿಕೃತ ಮಾಹಿತಿ ಏನು ಅಂತ ನೋಡಿದ್ರೆ ಸರ್ಕಾರ ಈಗ ಈ ಕೆಲಸವನ್ನ ಮಾಡುತ್ತಿದೆ. ರೈತರ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಮತ್ತು ಬ್ಯಾಂಕ್ ಅಕೌಂಟ್ ಚೆಕಿಂಗ್ ಕೂಡ ನಡೀತಾ ಇದೆ. ಆಧಾರ್ ಲಿಂಕಿಂಗ್ ಆಗಿದೆನಾ ಇಲ್ವಾ ಅಥವಾ ಲ್ಯಾಂಡ್ ಚೆಕಿಂಗ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಈ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆದವರಿಗೆ ಮಾತ್ರ ಹಣ ಬರುತ್ತೆ ವೀಕ್ಷಕರೇ. ಹಾಗಾಗಿ ನೋಡಿ, ಇಲ್ಲಿ ಪ್ರಮುಖ ದಿನಾಂಕಗಳನ್ನು ಹೇಳೋದಾದ್ರೆ ಇದೇ ತಿಂಗಳು 20ನೇ ತಾರೀಕಿನಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ಪೇಮೆಂಟ್ ಸ್ಟಾರ್ಟ್ ಆಗೋದು 28ನೇ ತಾರೀಕು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಹುದು. ಮತ್ತು ಮಾರ್ಚ್ 5 ಇದು ಲಾಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಹೇಳಬಹುದು. ಈ ದಿನಾಂಕದೊಳಗೆ ಹಣ ಬರಬಹುದು ವೀಕ್ಷಕರೇ. ನೋಡಿ, ಹಣ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ, ಕೊನೆವರೆಗೂ ಕೂಡ ನೋಡಿ. ಅದಷ್ಟೇ ಅಲ್ಲದೆ ಸ್ವತಃ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂದಿರುವಂತಹ ಒಂದು ಅಧಿಕೃತ ಇನ್ಫಾರ್ಮೇಶನ್ ಇದೆ, ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ. ನೋಡಿ, ಹಣ ಬಂದಿದೆಯಾ ಅಥವಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತಂದ್ರೆ PM ಕಿಸಾನ್ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಕ್ಲಿಕ್ ಮಾಡಿ ಮತ್ತು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದು. ನೋಡಿ, ಮುಖ್ಯವಾದಂತಹ ಮಾಹಿತಿ ಬಂದಿದೆ. ನೋಡಿ, ಈ ಕೆಲಸವನ್ನ ತಕ್ಷಣ ಮಾಡಿ, ಈ KYC ಕಂಪ್ಲೀಟ್ ಮಾಡಿ, ಆಧಾರ್ ಲಿಂಕ್ ಮಾಡಿ, ಬ್ಯಾಂಕ್ ಆಕ್ಟಿವ್ ಇರಲಿ, ಇದರಿಂದ ಹಣ ಬರುತ್ತೆ ವೀಕ್ಷಕರೇ.